ವೀಕ್ಷಕರೇ, ಇವತ್ತು ನಡೆದಿದ್ದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ತಂಡವು 100 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವನ್ನು ಕೇವಲ 134 ರನ್ಗಳಿಗೆ ಅಲೌಟ್ ಮಾಡಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆಲ್ಲುವುದರ ಮೂಲಕ ಈ ಒಂದು ಸರಣಿಯಲ್ಲಿ 1-1 ಅಂತರದಿಂದ ಟೀಮ್ ಇಂಡಿಯಾ ತಂಡವು ಸಂಬಲ ಸಾಧಿಸಿಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಉತ್ತಮವಾಗಿ ಪ್ರದರ್ಶನ ಬಂದಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಉತ್ತಮವಾಗಿ ಕಂಡಿತು. ಹೌದು ವೀಕ್ಷಕರೇ, ಇವತ್ತು ನಡೆದಿದ್ದ ಪಂದ್ಯದಲ್ಲಿ ಭಾರತ ತಂಡದ ಪರ ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ, ಋತುರಾಜ್ ಗಾಯಕ್ವಾಡ್, ರಿಂಕು ಸಿಂಗ್ ಅವರು ಉತ್ತಮವಾಗಿ ಪ್ರದರ್ಶನ ತೋರಿದರೆ, ಇತ್ತ ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲಿ ವೇಗದ ಬೌಲರ್ಗಳಾದ ಮುಖೇಶ್ ಕುಮಾರ್ ಮತ್ತು ಅವೇಶ್ ಖಾನ್ ಅವರು ತಲಾ 3 ವಿಕೆಟ್ ಪಡೆದರು. ಹೌದು ವೀಕ್ಷಕರೇ, ಮುಖೇಶ್ ಕುಮಾರ್ ಅವರು ಹಾಕಿದಂಥ 3.4 ಓವರ್ಗಳಲ್ಲಿ 37 ರನ್ ನೀಡಿ 3 ವಿಕೆಟ್ ಕಬಳಿಸಿದರೆ, ಇತ್ತ ವೀಕ್ಷಕರೇ ಅವೇಶ್ ಖಾನ್ ಅವರು ಹಾಕಿದಂಥ 3 ಓವರ್ಗಳಲ್ಲಿ 15 ರನ್ ನೀಡಿ 3 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ವೀಕ್ಷಕರೇ ಸ್ಪಿನ್ನರ್ಗಳಾಗಿದ್ದ ರವಿ ಬಿಷ್ಣೋಯಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಈ ಒಂದು ಪಂದ್ಯದಲ್ಲೂ ಕೂಡ ಉತ್ತಮವಾಗಿ ಪ್ರದರ್ಶನ ತೋರಿದ್ದು, ಹಾಗೆ ವೀಕ್ಷಕರೇ ರವಿ ಬಿಷ್ಣೋಯಿ ಅವರು ಹಾಕಿದಂಥ 4 ಓವರ್ಗಳಲ್ಲಿ 2.75 ಎಕಾನಮಿಯೊಂದಿಗೆ 11 ರನ್ ನೀಡಿ 2 ವಿಕೆಟ್ ಕಬಳಿಸಿದ್ದಾರೆ. ಇತ್ತ ವೀಕ್ಷಕರೇ ವಾಷಿಂಗ್ಟನ್ ಸುಂದರ್ ಅವರು ಹಾಕಿದಂಥ 4 ಓವರ್ಗಳಲ್ಲಿ 28 ರನ್ ನೀಡಿ 1 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ರಿಯನ್ ಪರಾಗ್ ಅವರು ಬೌಲಿಂಗ್ ಮಾಡಿದ್ದು, ಹಾಕಿದಂಥ 1 ಓವರ್ಗಳಲ್ಲಿ 5 ರನ್ ನೀಡಿದ್ದಾರೆ. ವೀಕ್ಷಕರೇ ಇದರೊಂದಿಗೆ ಭಾರತ ತಂಡವು ಎರಡನೇ ಟಿ20 ಪಂದ್ಯದಲ್ಲಿ 100 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ.